ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಒಂದು ತುಂಬಾ ಸೀರಿಯಸ್ ಆಗಿರುವ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವ ಸಬ್ಜೆಕ್ಟ್ನ ಮೇಲೆ ಮಾತನಾಡುವನಿದ್ದೇನೆ. ಅದೇನಪ್ಪ ಅಂತಂದರೆ ಹಸ್ತಮೈಥುನ. ಬಹಳಷ್ಟು ಜನ ನನ್ನ ವಿಡಿಯೋಗಳ ಕಮೆಂಟ್ ಬಾಕ್ಸಲ್ಲಿ ಸರಿ ಹಸ್ತಮೈಥುನ ಮಾಡೋದು, ಮ್ಯಾಸ್ಟರ್ಬೇಷನನ್ನು ಮಾಡೋದು ಸರಿ ಇದೆನಾ, ತಪ್ಪಿದೆನಾ, ಇದು ಹೆಲ್ದಿ ಇದೆನಾ, ಹಾರ್ಮ್ಫುಲ್ ಇದೆನಾ? ಕೆಲವೊಂದಿಷ್ಟು ಜನ ಹೇಳ್ತಾರೆ ಇದು ಹೆಲ್ದಿ ಇದೆ, ನಾರ್ಮಲ್ ಇದೆ, ಮಾಡಿ ಅಂತ ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಇದು ಹಾರ್ಮ್ಫುಲ್ ಇದೆ, ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಅರ್ಥ ಆಗ್ತಿಲ್ಲ. ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಡಿ ಅಂತೇಳಿ ಬಹಳಷ್ಟು ಕಾಲೇಜ್ ಹುಡುಗರು ಕಮೆಂಟ್ ಮಾಡಿದ್ದಾರೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ನಾನು ಮಾಡ್ತಾ ಇರುವೆ. ಯೂಶ್ವಲಿ ಈ ಟಾಪಿಕ್ಕಿನ ಮೇಲೆ ಯಾರೂ ಕೂಡ ಮಾತನಾಡೋಕ್ಕೆ ಇಷ್ಟಪಡಲ್ಲ, ಆದರೆ ನಾನು ಮಾತನಾಡುವೆ. ಯಾಕಂತಂದರೆ ನಾನು 3ರ ಜೊತೆಗೆ 4 ಕೂಡ ಬಿಟ್ಟ ಮನುಷ್ಯನಾಗಿರುವೆ. ಅದಕ್ಕಾಗಿ ಮಾತನಾಡುವೆ, ನನಗೇನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ನೀವು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಈ ಹಸ್ತಮೈಥುನದ ಬಗ್ಗೆ ನಮ್ಮ ಆ್ಯನ್ಸಿಯಂಟ್ ಟೆಕ್ಸ್ಟ್ಗಳಿಗೂ ಮತ್ತು ಮಾಡರ್ನ್ ಸೈನ್ಸಿಗೂ ಹಾವು ಮುಂಗುಸಿಯ ಥರ ಅಪೋಸಿಟ್ ಒಂದು ರಿಯಾಕ್ಷನ್ ಇದೆ. ನಮ್ಮ ಆ್ಯನ್ಸಿಯಂಟ್ ಟೆಕ್ಸ್ಟ್ಗಳು ಏನು ಹೇಳ್ತಾವಪ್ಪ ಅಂತಂದರೆ, ಈ ಹಸ್ತಮೈಥುನ ಅನ್ನೋದೊಂದು ಕೆಟ್ಟ ಹವ್ಯಾಸವಾಗಿದೆ. ನಾವು ನಮ್ಮ ವೀರ್ಯದ ಸಂರಕ್ಷಣೆಯನ್ನು ಮಾಡಿದರೆ ಮಾತ್ರ ನಮ್ಮ ದೇಹ ವಜ್ರ ದೇಹ ಆಗುತ್ತೆ, ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ನಮ್ಮ ಆಯುಷು ಆರೋಗ್ಯ ಕಂಟಿನ್ಯೂ ಆಗುತ್ತೆ. ಸೆಕ್ಸ್ ಮಾಡೋದು ನಾರ್ಮಲ್ ಆಗಿದೆ, ಬಟ್ ಆರ್ಟಿಫಿಷಿಯಲ್ ಆಗಿ ನಮ್ಮ ವೀರ್ಯವನ್ನು ಚೆಲ್ಲೋದಿದೆಯಲ್ಲ, ಇದು ಅಬ್ನಾರ್ಮಲ್ ಆಗಿದೆ ಅನ್ನೋದು ನಮ್ಮ ಆನ್ಸಿಯಂಟ್ ಟೆಕ್ಸ್ಟ್ಗಳಲ್ಲಿ ಉಲ್ಲೇಖ ಇದೆ. ನೀವು ಇದ್ರ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ತಿಳಿದುಕೊಳ್ಬೇಕಪ್ಪ ಅಂತಂದರೆ ನೀವು ಸ್ವಾಮಿ ಶಿವಾನಂದರು ಬರೆದ ದ ಪ್ರಾಕ್ಟೀಸ್ ಆಫ್ ಬ್ರಹ್ಮಚರ್ಯ ಬುಕ್ಕನ್ನು ಓದ್ಬೋದು. ಈ ಬುಕ್ಕಲ್ಲಿ ಅವರು ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನನ್ನು ಮಾಡಿದ್ದಾರೆ. ಈ ವೀರ್ಯ ಅಂದರೆ ಏನು, ವೀರ್ಯದ ಮಹತ್ವವೇನು, ಹೇಗೆ ನಾವು ಫಿಸಿಕಲ್ ಅಟ್ರಾಕ್ಷನ್ನಿಂದ ಹೊರ ಬರಬೇಕು, ಯಾಕೆ ನಾವು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ಮದುವೆ ಆದ ನಂತರ ಹೇಗೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದು, ಇದರ ಇಂಪಾರ್ಟೆನ್ಸ್ ಏನಿದೆ ಅನ್ನೋದರ ಬಗ್ಗೆ ಸ್ವಾಮಿ ಶಿವಾನಂದರು ದ ಪ್ರಾಕ್ಟೀಸ್ ಆಫ್ ಬ್ರಹ್ಮಚರ್ಯ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಅದನ್ನು ಓದಿದರೆ ಸಾಕು, ನಿಮಗೆ ಗೊತ್ತಾಗತ್ತೆ. ನಮ್ಮ ಆ್ಯನ್ಸಿಯಂಟ್ ಸೈನ್ಸ್ ಇದೆಯಲ್ಲ, ಅದು ಈ ಹಸ್ತಮೈಥುನವನ್ನು ಕೆಟ್ಟದ್ದು, ಬಿಟ್ಬಿಡಿ, ಬೇಗನೆ ಲೈಫಲ್ಲಿ ಸಕ್ಸಸ್ಫುಲ್ ಆಗಿ, ಬೇಗನೆ ಸೆಟ್ಲಾಗಿ, ಬೇಗನೆ ಮದುವೆಯಾಗಿ ಹೆಂಡತಿ ಜೊತೆಗೆ ಏನು ಮಾಡೋದಿದೆ ಮಾಡಿ ಅಂತ ಹೇಳುತ್ತೆ. ಆದರೆ ಮಾಡರ್ನ್ ಸೈನ್ಸ್ ಇದೆಯಲ್ಲ, ಇದು ಹಸ್ತಮೈಥುನ ನಾರ್ಮಲ್ ಆಗಿದೆ, ಪೋರ್ನನ್ನು ಇದು ಅಪೋಸ್ ಮಾಡುತ್ತೆ. ಮಾಡರ್ನ್ ಮೆಡಿಸಿನ್ ಇದೆಯಲ್ಲ, ಮಾಡರ್ನ್ ಸೈನ್ಸ್ ಇದೆಯಲ್ಲ, ಇದು ಪೋರ್ನೋಗ್ರಫಿ ಈಸ್ ದ ಬ್ಯಾಡ್ ಹ್ಯಾಬಿಟ್ ಅನ್ನೋದನ್ನು ಒಪ್ಕೊಳ್ಳುತ್ತೆ. ಅದನ್ನು ನೋಡಬೇಡಿ, ನೋಡಿದರೆ ನಿಮ್ಮ ಲೈಫ್ ಹಾಳಾಗುತ್ತೆ ಅನ್ನೋದನ್ನು ಆ್ಯಸ್ ಇಟ್ ಈಸ್ ಒಪ್ಕೊಳ್ಳುತ್ತೆ. ಆದರೆ ಈ ಮ್ಯಾಸ್ಟರ್ಬೇಷನ್ ಬರುತ್ತಲ್ಲ, ಹಸ್ತಮೈಥುನ, ಇದನ್ನೊಂಥರ ಬೂದಿ ಮುಚ್ಚಿದ ಕೆಂಡದಂತೆ ಇಡುತ್ತೆ. ಇದರ ಬಗ್ಗೆ ಏನು ಅಸಲಿಯತ್ತಿದೆ ಇದನ್ನು ಹೇಳೋಕೆ ಹಿಂದು ಮುಂದೆ ನೋಡುತ್ತೆ. ಡಾಕ್ಟರ್ಸ್ಗಳಲ್ಲೂ ಕೂಡ ಕಾನ್ಫ್ಲಿಕ್ಟ್ ಇದೆ. ನಾನು ಬಹಳಷ್ಟು ಎಂಡ್ರಾಲಜಿಸ್ಟ್ಗಳ ಹತ್ರ, ಯೂರೋಲಜಿಸ್ಟ್ಗಳ ಹತ್ರ, ಗೈನಕಾಲಜಿಸ್ಟ್ಗಳ ಹತ್ರ, ಸೆಕ್ಸಾಲಜಿಸ್ಟ್ಗಳ ಹತ್ರ ಖುದ್ದಾಗಿ ನನ್ನ ಹೆಲ್ತ್ ಟೆಕ್ ಸ್ಟಾರ್ಟಪ್ಗಾಗಿ ಡಿಸ್ಕಸ್ ಮಾಡುವಾಗ ಈ ಟಾಪಿಕ್ಕಿನ ಮೇಲೂ ಕೂಡ ಡಿಸ್ಕಸ್ ಮಾಡಿರುವೆ. 50-60 ವರ್ಷ ವಯಸ್ಸಾಗಿರುವ ಫುಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಗಿರುವ ಡಾಕ್ಟರ್ಸ್ಗಳೊಂದಿಗೆ ಡಿಸ್ಕಸ್ ಮಾಡಿರುವೆ. ಆದರೆ ಅವರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿವೆ. ಅರ್ಧ ಡಾಕ್ಟರ್ಸ್ ಅಂತಾರೆ ಇಟ್ ಈಸ್ ನಾರ್ಮಲ್, ಇಟ್ ಈಸ್ ಹೆಲ್ದಿ, ಯು ಕ್ಯಾನ್ ಡೂ ಇಟ್ ಅಂತಾರೆ. ಇನ್ನು ಅರ್ಧ ಜನ ಡಾಕ್ಟರ್ಸ್ ಏನಂತಾರಪ್ಪ ಅಂತಂದರೆ ಇಟ್ ಈಸ್ ನಾಟ್ ಹೆಲ್ದಿ, ಇಟ್ ಈಸ್ ಹಾರ್ಮ್ಫುಲ್, ಇಟ್ ವಿಲ್ ಸ್ಪಾಯ್ಲ್ ಯುವರ್ ಲೈಫ್, ಡೋಂಟ್ ಡೂ ದಿಸ್ ಅಂತೇಳಿ ಹೆದರಿಸ್ತಾರೆ. ಸೊ ಕನ್ಫ್ಯೂಸ್ ಅಂತೂ ಮಾಡೇ ಮಾಡ್ತಾರೆ. ಡಾಕ್ಟರ್ಸ್ಗಳಂತೂ ದುಡ್ಡು ಮಾಡೋಕ್ಕೆ ನಿಂತಿದ್ದಾರೆ. ನೀವು ರೋಗ ಬರ್ಸ್ಕೊಂಡ್ರೆ ಮಾತ್ರ ಅವ್ರಿಗೆ ದುಡ್ಡು ಬರುತ್ತೆ. ಯಾವ ಡಾಕ್ಟ್ರು ಕೂಡ ಜಗತ್ತಿನಲ್ಲಿರುವ ರೋಗಗಳೆಲ್ಲ ಕಣ್ಮರೆ ಆಗಲಿ ಅಂತೇಳಿ ಇಷ್ಟನೂ ಪಡಲ್ಲ, ಅದಕ್ಕಾಗಿ ಹಾನೆಸ್ಟಾಗಿ ಕೆಲಸನೂ ಮಾಡಲ್ಲ. ಸೊ ನಿಮಗೆ ರೋಗ ಬಂದರೆ ಮಾತ್ರ ಅವರಿಗೆ ಬಿಸ್ನೆಸ್ ಬರುತ್ತೆ, ಇನ್ಕಮ್ ಬರುತ್ತೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ನಾನು ಸ್ಟಡಿ ಮಾಡಿರುವ ಆಧಾರದ ಮೇಲೆ ಹೇಳಬೇಕಪ್ಪ ಅಂತಂದರೆ, ಪೋರ್ನೋಗ್ರಫಿ ಅಂತೂ ಕೆಟ್ಟದ್ದಿದೆ, ಬಿಟ್ಟುಬಿಡಿ, ನೋಡೋಕೆ ಹೋಗ್ಬಿಡಿ, ಇದು ನಿಮ್ಮ ಲೈಫನ್ನು ಹಾಳು ಮಾಡುತ್ತೆ. ಇನ್ನು ಹಸ್ತಮೈಥುನ ಒಳ್ಳೆಯದಾ ಕೆಟ್ಟದ್ದಾ ಅಂತ ಹೇಳಬೇಕಂತಂದರೆ, ಇದು ಒಂದು ಲಿಮಿಟಲ್ಲಿದೆ. ಇದು ನಿಮಗೇನು ಹಾರ್ಮ್ ಮಾಡ್ತಾ ಇಲ್ಲ. ಇದನ್ನು ಮಾಡೋದ್ರಿಂದ ನಿಮಗೆ ಗಿಲ್ಟ್ ಫೀಲ್ ಆಗ್ತಾ ಇಲ್ಲ, ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇಲ್ಲ, ನಿಮ್ಮ ಮೂಡ್ ಹಾಳಾಗ್ತಾ ಇಲ್ಲ, ನಿಮ್ಮ ಸ್ಟಡೀಸ್ ಮೇಲೆ, ಜಾಬ್ ಮೇಲೆ, ಬಿಸ್ನೆಸ್ ಮೇಲೆ ಯಾವುದೇ ಸೈಡ್ ಎಫೆಕ್ಟ್ಗಳಾಗ್ತಾ ಇಲ್ಲ, ನಿಮ್ಮ ರಿಲೇಷನ್ಶಿಪ್ ಮೇಲೂ ಕೂಡ ಯಾವುದೇ ಅಡ್ಡ ಪರಿಣಾಮಗಳಾಗ್ತಾ ಇಲ್ಲ ಅಂತಂದರೆ ಇಟ್ ಈಸ್ ಓಕೆ, ಇಟ್ ಈಸ್ ನಾರ್ಮಲ್ ಅಂತ ಹೇಳ್ಬೋದು. ಬಟ್ ಇದನ್ನು ಒಂದು ನೀವು ಲಿಮಿಟ್ಗೆ ಮೀರಿ ಮಾಡ್ತಾ ಇದ್ದೀರಾ ಅಂತಂದರೆ ಇದು ನಿಮಗೆ ಖಂಡಿತವಾಗಿಯೂ ಹಾರ್ಮ್ಫುಲ್ ಆಗಿದೆ. ಇದು ಮೇಲ್ನೋಟಕ್ಕೆ ನಿಮಗೆ ಹಾರ್ಮ್ಲೆಸ್ ಅಂತ ಅನಿಸುತ್ತೆ, ರೈಟ್? ಇದು ನಾರ್ಮಲ್ ಅಂತಲೂ ನಿಮಗೆ ಅನಿಸುತ್ತೆ, ಮಾಡ್ಕೋಬೋದು ಏನಿದೆ ಅಂತ ಅನಿಸುತ್ತೆ. ಆದರೆ ನಿಮಗೆ ಗೊತ್ತಿರ್ಬೋದು
ನೀವು ಯಾವುದನ್ನು ಪದೇ ಪದೇ ಮಾಡ್ತಿರೋ ಅದು ನಿಮಗೆ ಅಡಿಕ್ಷನ್ ಆಗಿ ಬದಲಾವಣೆ ಆಗುತ್ತೆ, ಅಂದರೆ ಚಟ ಬೀಳತ್ತದ್ರದ್ದು. ಮತ್ತು ಚಟ ಬಿತ್ತಪ್ಪ ಅಂತಂದರೆ ನಮ್ಮಲ್ಲಿ ಡೊಪೋಮಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಡೊಪೋಮಿನ್ ಜೊತೆಗೆ ನಿಮ್ಮ ಈ ಕೆಟ್ಟ ಚಟ ಅಡಿಕ್ಟ್ ಆಗಿಬಿಡ್ತಪ್ಪ ಅಂತಂದರೆ ನಿಮಗೆ ಹಸ್ತಮೈಥುನ ಮಾಡ್ಕೊಂಡಾಗಲೇ ಡೊಪೋಮಿನ್ ರಿಲೀಸ್ ಆಗುತ್ತೆ, ನಿಮಗೆ ನೆಮ್ಮದಿ ಶಾಂತಿ ಸಿಕ್ಕಂತೆ ಪ್ಲೀಸರ್ ಸಿಕ್ಕಂತೆ ಅನಿಸುತ್ತೆ. ಸೊ ನೀವೇನು ಮಾಡ್ತೀರಾ, ಫ್ರೀಕ್ವೆಂಟಾಗಿ ನಿಮ್ಮ ಮ್ಯಾಸ್ಟ್ರಿಬ್ಯೂಷನ್ನ ಒಂದು ಟೈಮ್ಸ್ ಇರುತ್ತಲ್ಲ ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತೀರಾ, ಪದೇ ಪದೇ ಅದನ್ನು ಮಾಡ್ಕೊತಾ ಹೋಗ್ತೀರಾ. ಸೊ ಒಂದು ಸರ್ತಿ ನೀವು ಈ ಮ್ಯಾಸ್ಟ್ರಿಬ್ಯೂಷನ್ಗೆ ಅಡಿಕ್ಟ್ ಆದ್ರಪ್ಪ ಅಂತಂದರೆ ಇದರಿಂದ ಹೊರ ಬರೋದು ತುಂಬಾ ಕಷ್ಟ ಇದೆ. ಚಟಗಳನ್ನು ಅಂಟಿಸಿಕೊಳ್ಳೋದು ಈಜಿ ಇದೆ, ಆದರೆ ಚಟಗಳಿಂದ ಹೊರ ಬರೋದೇನಿದೆ ಅಲ್ಲ ತುಂಬಾ ಡಿಫಿಕಲ್ಟ್ ಆಗಿದೆ. ನಾನು ಕೂಡ ನಿಮಗೇನು ಗೈಡ್ ಮಾಡುವಪ್ಪ ಅಂತಂದರೆ ಬ್ರಹ್ಮಚರ್ಯವನ್ನು ಪಾಲಿಸಿ, ಹೆಲ್ದಿಯಾಗಿರುವ ಫುಡ್ಡನ್ನು ಸೇವಿಸಿ, ಸರಿಯಾಗಿ ಒಳ್ಳೆಯ ಕ್ಲೀನಾಗಿ ನಿಮ್ಮ ವಿಚಾರಗಳನ್ನಿಟ್ಕೊಳ್ಳಿ, ಮತ್ತು ನಿಮ್ಮ ಗೋಲ್ಸ್ಗಳನ್ನು ಸೆಟ್ ಮಾಡಿ ಗೋಲ್ಸ್ಗಳ ಮೇಲೆ ಕೆಲಸ ಮಾಡಿ, ಲೈಫಲ್ಲಿ ಬೇಗನೆ ಸೆಟ್ಲಾಗಿ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿಕೊಂಡು ಆರಾಮಾಗಿರಿ. ಮದುವೆಗೆ ಮುಂಚೆ ನೀವು ಹನುಮಂತನಂತೆ ಇರಬೇಕು, ಮದುವೆ ಆದ ನಂತರ ನೀವು ಶ್ರೀರಾಮಚಂದ್ರನಂತೆ ಇರಬೇಕಷ್ಟೆ. ಇದು ನನ್ನ ಒಂದು ಅಲ್ಟಿಮೇಟ್ ಸಜೆಷನ್ ಆಗಿದೆ ನಿಮಗೆ. ಇನ್ನು ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ವೈಡೇ ಬಹಳಷ್ಟು ಸರ್ವೆಗಳಾಗಿವೆ. ಇದರಲ್ಲಿ ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರೇ ಪೋರ್ನೋಗ್ರಫಿಯನ್ನು ನೋಡ್ತಾರೆ, ಮತ್ತು ಹುಡುಗಿಯರು ಕೂಡ ಹಸ್ತಮೈಥುನವನ್ನು ಮಾಡ್ಕೊತಾರೆ. ನಾನೀಗೇನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಲ್ಲ, ಇಟ್ ಈಸ್ ಅಪ್ಲಿಕೇಬಲ್ ಟು ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎರಡೂ ಜನರುಗಳಿಗೂ ಕೂಡ ನಾನು ಒಟ್ಟಿಗೆ ಹೇಳ್ತಾ ಇರುವೆ. ಸೊ ಇದು ನೀವು ಒಂದು ಲಿಮಿಟಲ್ಲಿದ್ದರೆ ಇದರಿಂದ ನಿಮಗೇನು ಹಾರ್ಮ್ಫುಲ್ ಆಗ್ತಾ ಇಲ್ಲ ಅಂತಂದರೆ ಓಕೆ. ನಿಮ್ಮ ಈ ಹಾರ್ಮ್ಲೆಸ್ ಹ್ಯಾಬಿಟ್ ಇದೆಯಲ್ಲ ಯಾವಾಗ ಅಡಿಕ್ಷನ್ ಆಗಿ ಬದಲಾವಣೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗ ಇದು ನಿಮಗೆ ಅಡಿಕ್ಷನ್ ಆಗುತ್ತೋ ಆವಾಗ ಇದು ನಿಮಗೆ ಡ್ಯಾಮೇಜನ್ನು ಮಾಡುತ್ತೆ. ಫಸ್ಟ್ ಆಫ್ ಆಲ್ ಇದು ನಿಮಗೆ ಮೆಂಟಲಿ ಡ್ಯಾಮೇಜ್ ಮಾಡುತ್ತೆ. ಒಂದು ಸರ್ತಿ ನೀವು ಮ್ಯಾಸ್ಟ್ರಿಬ್ಯೂಷನ್ಗೆ ಅಡಿಕ್ಟ್ ಆದ್ರಪ್ಪ ಅಂತಂದರೆ ನೀವು ಇದನ್ನು ಪದೇ ಪದೇ ಮಾಡಲೇಬೇಕು ಅಂತ ಅನಿಸುತ್ತೆ. ಮತ್ತು ನಿಮಗೆ ಮಾಡಿದಾಗ ಗಿಲ್ಟ್ ಫೀಲ್ ಆಗುತ್ತೆ, ಏನು ಮಾಡಿಬಿಟ್ಟೆ ಅಂತ ಅನಿಸುತ್ತೆ, ನಿಮ್ಮ ಮೂಡ್ ಹಾಳಾಗತ್ತೆ, ಮತ್ತು ನಿಮ್ಮ ಮೆಂಟಲ್ ಪೀಸ್ ಹಾಳಾಗತ್ತೆ, ಮತ್ತು ನೀವು ವೀಕ್ ಆಗ್ತೀರಾ, ಫಿಸಿಕಲಿ ಮೆಂಟಲಿ ಸೈಕಾಲಜಿಕಲಿ ಎಮೋಷ್ನಲಿ ವೀಕ್ ಆಗ್ತೀರಾ. ಸೊ ಇದರಿಂದ ನೀವು ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ, ಹುಡುಗಿಯರಿಂದ ದೂರ ಓಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ರೀತಿ ಆಗೋದ್ರಿಂದ ನೀವು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ತೀರಾ. ಮೆಂಟಲಿ ನೀವು ಡಿಸ್ಟರ್ಬ್ ಆಗಿದ್ದೀರಾ ಅಂತಂದರೆ ನಿಮಗೆ ನಿಮ್ಮ ಸ್ಟಡೀಸ್ಗಳನ್ನು ಸರಿಯಾಗಿ ಮಾಡೋಕ್ಕಾಗಲ್ಲ, ಜಾಬನ್ನು ಬಿಸ್ನೆಸ್ಸನ್ನು ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ. ಇದು ನಿಮಗೆ ಮೆಂಟಲಿ ಕೂಡ ಡ್ಯಾಮೇಜ್ ಮಾಡುತ್ತೆ. ಇನ್ನು ನೀವು ಸರಿಯಾಗಿ ಸ್ಟಡಿ ಮಾಡಲಿಲ್ಲ ಅಂತಂದರೆ ಒಳ್ಳೆ ಜಾಬ್ ಸಿಗಲ್ಲ, ಜಾಬಲ್ಲಿರುವಾಗ ಇದನ್ನು ಮಾಡಿದರೆ ಅಲ್ಲಿ ಗ್ರೋ ಆಗೋಕ್ಕಾಗಲ್ಲ, ಬಿಸ್ನೆಸ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಈ ರೀತಿ ನಿಮ್ಮ ಪ್ರೊಫೆಷನ್ನೇ ಡಿಸ್ಟರ್ಬ್ ಆಯ್ತಪ್ಪ ಅಂತಂದರೆ ನಿಮಗೆ ಫೈನಾನ್ಷಿಯಲ್ ಲಾಸ್ ಕೂಡ ಆಗುತ್ತೆ, ಫೈನಾನ್ಷಿಯಲಿ ಕೂಡ ಇದು ನಿಮ್ಮನ್ನು ಬರ್ಬಾದ್ ಮಾಡುತ್ತೆ. ಇನ್ನು ಇದು ನಿಮ್ಮನ್ನು ಫಿಸಿಕಲಿ ಕೂಡ ಬರ್ಬಾದ್ ಮಾಡುತ್ತೆ. ಈ ಮಾಡರ್ನ್ ಮೆಡಿಸಿನ್ನಲ್ಲಿರುವ ಡಾಕ್ಟರ್ಸ್ಗಳಿದಾರಲ್ಲ ನಿಮಗೆ ಹೇಳ್ತಾರೆ ಮ್ಯಾಸ್ಟ್ರಿಬ್ಯೂಷನ್ ನಾರ್ಮಲ್ ಇದೆ, ಡೂ ಇಟ್ ಅಂತ ಹೇಳ್ತಾರೆ. ಆದರೆ ಅವ್ರು ನಿಮಗೆ ಸರಿಯಾದ ನಾಲೆಜನ್ನು ಕೊಡಲ್ಲ. ಯಾವಾಗ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ಎಷ್ಟು ಸರ್ತಿ ಮಾಡಿಕೊಂಡ್ರೆ ಅದು ನಾರ್ಮಲ್ ಇದೆ ಅನ್ನೋದ್ರ ಬಗ್ಗೆ ಅವರು ನಿಮಗೆ ಸರಿಯಾದ ಎಜುಕೇಷನನ್ನು ಕೊಡಲ್ಲ. ಯಾರೋ ಒಂದಿಬ್ಬರು ಕೊಟ್ಟಿರ್ಬೋದು, ಬಟ್ ನಾನಂತೂ 100% ನಾಲೆಜ್ ಕೊಟ್ಟಿರುವ ಯಾವುದೇ ಒಬ್ಬ ಆ್ಯಂಡ್ರಾಲಜಿಸ್ಟ್ ಇರ್ಬೋದು, ಯೂರೋಲಜಿಸ್ಟ್ ಇರ್ಬೋದು, ಗೈನಕಾಲಜಿಸ್ಟ್ ಇರ್ಬೋದು ಅಥವಾ ಸೆಕ್ಸಾಲಜಿಸ್ಟನ್ನು ಯೂಟ್ಯೂಬ್ನಲ್ಲಿ ಇಲ್ಲಿ ತನಕ ಅಂತೂ ನೋಡೇ ಇಲ್ಲ. ಎಲ್ಲರೂ ಕೂಡ ಅರ್ಧಂಬರ್ಧ ಹೇಳ್ತಾ ಇರ್ತಾರೆ, ಬ್ರಕೆಟಲ್ಲಿ ನಾಚ್ಕೊಂಡಂಗೆ ಹೇಳ್ದಂಗೆ ಹೇಳ್ತಾ ಇರ್ತಾರೆ. ಸೊ ಇದರಿಂದ ನಿಮಗೆ ಗೊತ್ತಾಗಲ್ಲ ಎಷ್ಟು ಮಾಡಿಕೊಂಡ್ರೆ ನಾರ್ಮಲ್ ಅನ್ನೋದು ಗೊತ್ತಾಗಲ್ಲ, ಹೇಗೆ ಮಾಡಬೇಕು, ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದು ಕೂಡ ಗೊತ್ತಾಗಲ್ಲಲ್ಲ. ಸೊ ನಿಮಗೆ ಈ ರೀತಿ ಮಾಡಿ ಅಂದ್ಬಿಡ್ತಾರೆ, ನೀವು ಜೋಶಲ್ಲಿ ನಡೆಯುತ್ತೆ ಬಿಡು ಅಂತೇಳಿ ಮಾಡ್ತೀರಾ. ನೀವೇನಾದರೂ ಅರ್ಜೆನ್ಸಿಯಲ್ಲಿ ಮಾಡಿದರೆ, ಆತುರದಲ್ಲಿ ಮಾಡಿದರೆ, ಟೆನ್ಷನ್ನು ಫ್ರಸ್ಟ್ರೇಷನ್ದಲ್ಲಿ ಮಾಡಿದರೆ, ಯಾರಾದರೂ ಬಂದುಬಿಡ್ತಾರೆ, ಯಾರಾದರೂ ನೋಡಿಬಿಡ್ತಾರೆ, ಮನೆಯಲ್ಲಿ ಗೊತ್ತಾದರೆ ಹೆಂಗೆ, ಹಾಸ್ಟೆಲ್ನಲ್ಲಿ ರೂಮಲ್ಲಿದ್ದರೆ ನಿಮ್ಮ ರೂಮ್ಮೇಟು ಬಂದರೆ ಹೆಂಗೆ ಅಂತೇಳಿ ನೀವು ಕದ್ದು ಮುಚ್ಚಿ ಬಾತ್ರೂಮಲ್ಲಿ ಅಲ್ಲಿ ಇಲ್ಲಿ ಈ ರೀತಿ ಅರ್ಜೆನ್ಸಿಯಲ್ಲಿ ಮಾಡ್ಕೊಳ್ಳೋವಾಗ ನೀವು ನಿಮ್ಮ ಪ್ರೈವೇಟ್ ಪಾರ್ಟನ್ನು ಡ್ಯಾಮೇಜ್ ಕೂಡ ಮಾಡ್ಕೋಬೋದು, ಚಾನ್ಸಸ್ ಇದೆಯಲ್ಲ. ಅಲ್ಲಿ ನಿಮಗೆ ಕಟ್ಸ್ಗಳು ಬೀಳ್ಬೋದು, ಇಂಜುರಿ ಆಗ್ಬೋದು. ನೀವು ನಿಮ್ಮ ಪಾರ್ಟನ್ನು ಜೋರಾಗಿ ಪ್ರೆಸ್ ಮಾಡಿ ಹಿಡಿದು ಸಿಕ್ಕಾಪಟ್ಟೆ ಫೋರ್ಸ್ಫುಲಿ ಮಾಡೋಕ್ಕೆ ಹೋದಾಗ ಅಲ್ಲಿ ಟಿಶ್ಯೂ ಅಲ್ಲಿ ಡ್ಯಾಮೇಜ್ ಆಗ್ಬೋದು, ನರ್ವ್ಗಳು ಡ್ಯಾಮೇಜ್ ಆಗ್ಬೋದು, ಪರ್ಮನೆಂಟ್ ಇಂಜುರಿ ಬರ್ಬೋದು, ಏನು ಬೇಕಾದರೂ ಆಗ್ಬೋದು. ಇದು ನಿಮ್ಮನ್ನು ಫಿಸಿಕಲಿ ಕೂಡ ಡ್ಯಾಮೇಜ್ ಮಾಡುತ್ತೆ. ಮತ್ತು ಇದು ಫಿಸಿಕಲಿ ಡ್ಯಾಮೇಜ್ ಆದರೂ ಕೂಡ ಮತ್ತೆ ನಿಮಗೆ ಮೆಂಟಲಿ ಡ್ಯಾಮೇಜ್ ಮಾಡುತ್ತೆ, ಮೆಂಟಲಿ ಡ್ಯಾಮೇಜ್ ಆಗಿದ್ದರೂ ಕೂಡ ಫಿಸಿಕಲಿ ಡ್ಯಾಮೇಜ್ ಮಾಡ್ಕೊತೀರ ನೀವು. ಸೊ ಈ ರೀತಿ ಇದು ಓವರಾಲ್ ನಿಮಗೆ ಡ್ಯಾಮೇಜನ್ನು ಮಾಡುತ್ತೆ. ನಾರ್ಮಲ್ ಇದೆ, ಹಾರ್ಮ್ಲೆಸ್ ಇದೆ, ಬಟ್ ಚಟ ಆಯ್ತಪ್ಪ ಅಂತಂದರೆ ನಿಮ್ಮನ್ನು ಹಾಳು ಮಾಡುತ್ತೆ. ಅದಕ್ಕಾಗಿ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಇದನ್ನು ಬಿಟ್ಟಷ್ಟೇ ಒಳ್ಳೆಯದಿದೆ. ಟೂ ಮಚ್ ಈಸ್ ಟು ಬಿ ಬ್ಯಾಡ್ ಅನ್ನೋದನ್ನು ನೀವು ಕೇಳಿರ್ಬೋದು. ಅತಿ ಆದರೆ ಅಮೃತ ಕೂಡ ವಿಷವಾಗುತ್ತೆ.
ಅಮೃತ ಇದೆ ಅಂತ ಹೇಳ್ಬಿಟ್ಟು ನೀವು ಸಿಕ್ಕಾಪಟ್ಟೆ ಅಮೃತವನ್ನು ಕುಡಿದ್ರೆ ಏನಾಗುತ್ತೆ? ಸತ್ತೋಗ್ತೀರಾ ನೀವು. ಟೂ ಮಚ್ ಈಸ್ ಟು ಬಿ ಬ್ಯಾಡ್. ನೀವು ಇನ್ನೊಂದು ಮಾತನ್ನು ಅರ್ಥ ಮಾಡ್ಕೋಬೇಕು. ನೋ ಮ್ಯಾನ್ ಈಸ್ ಫ್ರೀ ಹೂ ಈಸ್ ಸ್ಲೇವ್ ಟು ಹೀಸ್ ಬಾಡಿ. ಸೆನೆಕ್ ಅನ್ನೋ ಒಬ್ಬರು ಸ್ಟಾಯಿಕ್ ಫಿಲಾಸಫರ್ ಇದ್ದರು. ಅವರು ಈ ಮಾತನ್ನು ಹೇಳ್ತಾರೆ, ಯಾವ ಪುರುಷ ತನ್ನ ಶರೀರದ ಗುಲಾಮನಾಗಿರ್ತಾನೋ ಆತ ಯಾವತ್ತೂ ಕೂಡ ಮುಕ್ತನಾಗಿರೋದಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾರೆ. ನೋ ಮ್ಯಾನ್ ಈಸ್ ಫ್ರೀ ಹೂ ಈಸ್ ಸ್ಲೇವ್ ಟು ಹೀಸ್ ಬಾಡಿ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ನಿಮ್ಮ ಇಂದ್ರಿಯಗಳಿಗೆ ದಾಸರಾದರೆ, ಇಂತಹ ಕೆಟ್ಟ ಚಟಗಳಿಗೆ ದಾಸರಾದರೆ, ನಿಮ್ಮ ದೇಹಕ್ಕೆ ದಾಸರಾದರೆ, ನಿಮ್ಮ ಈ ಥರನಾದ ಕಾಮುಕತೆಗೆ ದಾಸನಾದ್ರಪ್ಪ ಅಂತಂದರೆ ನೀವು ಯಾವತ್ತೂ ಕೂಡ ಮುಕ್ತರಾಗಕ್ಕಾಗಲ್ಲ, ನಿಮ್ಮ ಲೈಫಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಪೋರ್ ನೋಡೋರು ಹೇಗೆ ಭಿಕ್ಮಂಗ್ಯಗಳಾಗ್ತಾರಲ್ಲ, ಭಿಕಾರಿಗಳಾಗ್ತಾರಲ್ಲ, ನೀವು ಕೂಡ ಅದೇ ಒಂದು ಕೆಟಗರಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ಒಳ್ಳೆಯದಾದರೂ ಇರಲಿ ಕೆಟ್ಟದಾದರೂ ಇರಲಿ, ನೀವು ಬಿಟ್ಟಷ್ಟು ನಿಮಗೇನೆ ಲಾಭ ಇದೆ. ನೀವು ಹ್ಯಾಪಿಯಾಗಿರ್ತೀರ, ಹೆಲ್ದಿಯಾಗಿರ್ತೀರ, ನಿಮಗೆ ಜಾಸ್ತಿ ಟೈಮ್ ಸಿಗುತ್ತೆ, ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಒಂದು ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವ್ರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನೀವು ಯೌವನದಲ್ಲಿರುವಾಗ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಎಜುಕೇಷನ್ ಮೇಲೆ, ಸ್ಕಿಲ್ ಮೇಲೆ ಅದನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಲೈಫಲ್ಲಿ ಮುಂದೆ ಹೋಗೋದ್ರ ಮೇಲೆ ನೀವು ಫೋಕಸ್ ಮಾಡಬೇಕು. ಇಲ್ಲ ಅಂತಂದರೆ ನೀವು ಹಾಳಾಗ್ತೀರಾ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಐ ಹೋಪ್ ನಿಮಗೆ ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ನೀವೇನಾದರೂ ಇದಕ್ಕೆ ಅಡಿಕ್ಟ್ ಆಗಿದ್ದರೆ ಇದರಿಂದ ಹೊರಬರೋದು ಹೇಗೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಟಿಪ್ಸ್ಗಳು ಇಂತಿವೆ. ಟಿಪ್ ನಂಬರ್ 1, ಡೆವಲಪ್ ಹೈಯರ್ ಟೆಸ್ಟ್ ಟು ಡಿಸ್ಕಾರ್ಡ್ ದ ಲೋವರ್ ಟೆಸ್ಟ್. ನಿಮಗೆ ಇದರ ಚಟ ಬಿದ್ದಿದೆ ಅಂತ ಅಂದ್ಕೊಳ್ಳಿ, ಬರೀ ಇದೊಂದೇ ಚಟ ಅಲ್ಲ, ನಿಮಗೆ ಯಾವುದೇ ಚಟ ಬಿದ್ದಿದೆ ಅಂತ ಅಂದ್ಕೊಳ್ಳಿ, ನೀವು ಅದನ್ನು ಫಿನಿಷ್ ಮಾಡೋಕ್ಕೆ ಬರಲ್ಲ, ನೀವು ಅದನ್ನು ರಿಪ್ಲೇಸ್ ಮಾಡ್ಬೋದು. ನಿಮಗೆ ಈ ಚಟವನ್ನು ರಿಪ್ಲೇಸ್ ಮಾಡೋದಿದೆ ಅಂತಂದರೆ ಒಳ್ಳೆ ಚಟವನ್ನು ಬೆಳೆಸಿಕೊಳ್ಳಿ. ಯಾವಾಗ ನಿಮಗೆ ಇದನ್ನು ಮಾಡಬೇಕಂತ ಅನಿಸುತ್ತೋ ಆವಾಗ ಒಂದು ರೌಂಡ್ ವಾಕಿಂಗ್ ಹೋಗಿ, ಒಂದು ಅರ್ಧ ಕಿಲೋಮೀಟ್ರ್ ಓಡಿ, ಇಲ್ಲ ಬೇರೆ ಏನಾದರೂ ಆ್ಯಕ್ಟಿವಿಟಿ ಮಾಡಿ. ಯಾವಾಗ ನಿಮಗೆ ಈ ಥರ ಹಸ್ತಮೈಥುನ ಮಾಡ್ಕೋಬೇಕಂತ ಅನಿಸುತ್ತಲ್ಲ, ನೀವು ಅದನ್ನು ರಿಪ್ಲೇಸ್ ಮಾಡಿಬಿಡಿ. ನಿಮ್ಮ ಥಾಟನ್ನು ರಿಪ್ಲೇಸ್ ಮಾಡಿ, ಆ್ಯಕ್ಷನನ್ನು ರಿಪ್ಲೇಸ್ ಮಾಡಿ. ಈಗ ಮಾಡ್ಕೋಬೇಕಂತ ಅನಿಸಿದರೆ ಹೋಗಿ ಸ್ಟಡೀಸ್ ಮಾಡಿ, ಹೊರಗಡೆ ಆಟ ಆಡೋಕ್ಕೆ ಹೋಗಿ, ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡಿ, ಇಲ್ಲ ಮನೆಯವರ ಮಧ್ಯದಲ್ಲಿ ಹೋಗಿ ಅವ್ರ ಜೊತೆಗೆ ಡಿಸ್ಕಷನ್ಗಳನ್ನ ಮಾಡಿ. ಈ ರೀತಿ ನೀವು ಅದನ್ನು ರಿಪ್ಲೇಸ್ ಮಾಡಿ. ಇನ್ನು ಟಿಪ್ ನಂಬರ್ 2 ಏನಪ್ಪ ಅಂತಂದರೆ ಡೆವಲಪ್ ಸೆಲ್ಫ್ ಡಿಸಿಪ್ಲಿನ್. ಸೆಲ್ಫ್ ಡಿಸಿಪ್ಲಿನ್ ಈಸ್ ದ ಕೀ ಟು ಫ್ರೀಡಮ್, ಕೀ ಟು ಸಕ್ಸಸ್. ನೀವು ಸೆಲ್ಫ್ ಡಿಸಿಪ್ಲಿನನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಹತ್ರ ಡಿಸಿಪ್ಲಿನ್ ಇಲ್ಲಪ್ಪ ಅಂತಂದರೆ ನೀವು ಡೆಸ್ಟ್ರಾಯ್ ಆಗ್ತೀರಾ. ನೀವು ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲನ್ನು ಮಾಡಿ, ಟು ಡೂ ಲಿಸ್ಟ್ ಮಾಡಿ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಕ್ಸರ್ಸೈಸ್ ಎಷ್ಟು ಮಾಡಬೇಕು, ಸ್ಟಡೀಸ್ ಎಷ್ಟು ಮಾಡಬೇಕು, ಕೋಚಿಂಗ್ ಯಾವಾಗ ಹೋಗಬೇಕು, ಆಟ ಎಷ್ಟು ಗಂಟೆ ಆಡಬೇಕು, ಜಾಬು ಬಿಸ್ನೆಸ್ಸು ಏನೇನೆಲ್ಲ ಮಾಡಬೇಕು. ಈ ರೀತಿ ನಿಮ್ಮದೇ ಆದಂಥ ಒಂದು ಡೈಲಿ ರುಟೀನ್ ಮಾಡಿ, ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿ, ಸ್ಮಾರ್ಟ್ ಗೋಲ್ಸ್ಗಳನ್ನು ಸೆಟ್ ಮಾಡಿ, ಟು ಡೂ ಲಿಸ್ಟ್ ಮಾಡಿ, ಕೆಲಸ ಮಾಡಿ. ಈ ರೀತಿ ಡಿಸಿಪ್ಲಿನ್ಡ್ ಆಗಿ ನಿಮ್ಮ ಎಲ್ಲ ಆ್ಯಕ್ಟಿವಿಟಿಗಳನ್ನು ಮ್ಯಾನೇಜ್ ಮಾಡಿ. ನೆಕ್ಸ್ಟ್, ಎಂಗೇಜ್ ಯುವರ್ ಸೆಲ್ಫ್ ಇನ್ ಕ್ರಿಯೇಟಿವ್ ಥಿಂಗ್ಸ್. ನಿಮ್ಮನ್ನು ನೀವು ಕ್ರಿಯೇಟಿವ್ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ. ಹೊಸ ಹಾಬಿಗಳನ್ನು ಶುರು ಮಾಡಿ, ಬುಕ್ಸ್ಗಳನ್ನು ಓದಿ, ಇಲ್ಲವೇ ಹೊಸ ಸ್ಕಿಲ್ಗಳನ್ನು ಕಲಿಯುವುದರಲ್ಲಿ ನಿಮ್ಮನ್ನು ನೀವು ಬ್ಯುಸಿ ಮಾಡ್ಕೊಂಡ್ಬಿಡಿ. ಒಂದು ವೇಳೆ ನಿಮಗೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮೊನಟೈಸೇಷನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು, ಮೊಬೈಲ್ ವಿಡಿಯೋ ಎಡಿಟಿಂಗು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗು, ಲಾಗಿಂಗು, ಈ ಥರನಾದ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದೆ ಅಂತಂದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನಿಮಗೆ ಯಾವ ಹಾಬಿ ಇಷ್ಟನೋ, ಯಾವ ಸ್ಕಿಲ್ ಇಷ್ಟನೋ ಅದನ್ನು ಡೆವಲಪ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಬಿಜಿ ಆಗಿಬಿಡಿ. ಯಾವುದರಲ್ಲಾದರೂ ನಿಮ್ಮನ್ನು ನೀವು ಕ್ರಿಯೇಟಿವ್ ಆಗಿ ತೊಡಗಿಸ್ಕೊಳ್ಳಿ. ಈ ದರಿದ್ರ ಚಟ ನಿಮ್ಮನ್ನು ಬಿಟ್ಟೋಗುತ್ತೆ. ಇನ್ನು ಲಾಸ್ಟ್ ಟಿಪ್ ಏನಪ್ಪ ಅಂತಂದರೆ ಟ್ರಾನ್ಸ್ಮೋಟ್ ಸೆಕ್ಸುವಲ್ ಎನರ್ಜಿ ಇಂಟು ಕ್ರಿಯೇಟಿವ್ ಎನರ್ಜಿ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ನೇಚರು ನಮ್ಮಲ್ಲಿ ಏನೋ ಒಂದು ಸೆಕ್ಸುವಲ್ ಎನರ್ಜಿಯನ್ನು ಕೊಟ್ಟಿದೆಯಲ್ಲ, ಇದು ತುಂಬಾ ಪವರ್ಫುಲ್ ಆಗಿರುವ ಎನರ್ಜಿ ಆಗಿದೆ. ಸೆಕ್ಸುವಲ್ ಎನರ್ಜಿ ಈಸ್ ದ ಮೋಸ್ಟ್ ಪವರ್ಫುಲ್ ಎನರ್ಜಿ ಇನ್ ದಿಸ್ ವರ್ಲ್ಡ್. ಇದು ತುಂಬಾ ಪವರ್ಫುಲ್ ಆಗಿರುವ ಎನರ್ಜಿ ಆಗಿದೆ. ನೀವು ಇದನ್ನು ವೇಸ್ಟ್ ಮಾಡುವ ಬದಲು ಇದನ್ನು ಟ್ರಾನ್ಸ್ಮ್ಯೂಟ್ ಮಾಡಿ. ಈ ಸೆಕ್ಸುವಲ್ ಎನರ್ಜಿಯನ್ನು ಕ್ರಿಯೇಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಮತ್ತು ಈ ಕ್ರಿಯೇಟಿವ್ ಎನರ್ಜಿಯನ್ನು ನಿಮ್ಮ ಸ್ಟಡೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ, ಜಾಬಲ್ಲಿ, ಬಿಸ್ನೆಸ್ಸಲ್ಲಿ, ಪ್ರೊಫೆಷನಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ಆವಾಗ ನೋಡಿ ನೀವು ಹೆಂಗೆ ಆಟೋಮೆಟಿಕ್ಕಾಗಿ ರಿಚ್ ಆಗ್ತೀರಾ, ಸಕ್ಸಸ್ಫುಲ್ ಆಗ್ತೀರಾ ಅಂಥೇಳಿ. ನಿಕೋಲಾ ಟೆಸ್ಲಾ ಅನ್ನೋ ಸೈಂಟಿಸ್ಟ್ ಕೂಡ ತಮ್ಮ ಸೆಕ್ಸುವಲ್ ಎನರ್ಜಿಯನ್ನು ಕ್ರಿಯೇಟಿವ್ ಎನರ್ಜಿಯಾಗಿ ಟ್ರಾನ್ಸ್ಮಿಟ್ ಮಾಡ್ಕೊಂಡಿದ್ರು. ಅದೇ ಥರ ಬಹಳಷ್ಟು ಜನ ಇದ್ದಾರೆ.
ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿದ್ದಾರೆ, ಸೈಂಟಿಸ್ಟ್ ಇದ್ದಾರಲ್ಲ ಅವರು ಕೂಡ. ಸೊ ಇಂಥವರನ್ನು ನೀವು ರೋಲ್ ಮಾಡೆಲ್ ಆಗಿ ತೆಗೆದುಕೊಳ್ಳಿ, ಅವರ ಬಯೋಗ್ರಫಿಗಳನ್ನು ಓದಿ, ಇಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡಿಬಿಟ್ಟು ನೀವು ಈ ದರಿದ್ರ ಚಟದಿಂದ ಹೊರ ಬರ್ಬೋದು. ಮತ್ತು ನಿಮಗೇನಾದರೂ ಡ್ಯಾಮೇಜ್ ಆಗಿದ್ದರೆ ನಾಚಕ್ಕೆ ಹೋಗಬೇಡಿ, ಹೆದರಕ್ಕೆ ಹೋಗಬೇಡಿ, ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇರುತ್ತೆ. ನೀವು ನಿಮ್ಮ ಸಮೀಪದ ಯಾವುದಾದ್ರೂ ಓರ್ವ ಒಳ್ಳೆಯ ಯೂರೋಲಜಿಸ್ಟನ್ನು ಇಲ್ಲವೇ ಸೆಕ್ಸಾಲಜಿಸ್ಟನ್ನು ಮೀಟಾಗಿ ಕನ್ಸಲ್ಟ್ ಮಾಡಿ ಅವರು ನಿಮಗೆ ಸರಿಯಾಗಿ ಗೈಡ್ ಮಾಡ್ತಾರೆ. ಜಾಸ್ತಿ ದುಡ್ಡೇನು ಖರ್ಚಾಗಲ್ಲ. ಸದ್ಯಕ್ಕೆ ನಮ್ಮ ಮಾಡರ್ನ್ ಮೆಡಿಸಿನ್ ಇದೆಲ್ಲ ಇಷ್ಟು ಮುಂದುವರೆದು ಬಿಟ್ಟಿದೆಯಪ್ಪ ಅಂತಂದರೆ ಎಲ್ಲ ರೋಗಗಳಿಗೂ ಕೂಡ ಪರಿಹಾರ ಇದೆ, ಜಸ್ಟ್ ನಿಮ್ಮ ಹತ್ರ ದುಡ್ಡು ಇರಬೇಕಷ್ಟೆ. ಸೊ ದುಡ್ಡು ಬರಬೇಕಪ್ಪ ಅಂತಂದರೆ ಫಸ್ಟ್ ಇಂಥವುಗಳಿಂದೆಲ್ಲ ಹೊರ ಬಂದುಬಿಟ್ಟು ಸರಿಯಾಗಿ ಕೆಲಸ ಮಾಡಬೇಕು, ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೋಬೇಕು, ಅಂದಾಗಲೇ ಸರ್ವೈವ್ ಆಗ್ತೀರ. ಸೊ ಇದಂತೂ ಈ ಟಾಪಿಕ್ನ ಮೇಲೆ ನನ್ನ ಹಾನೆಸ್ಟ್ ಆಗಿರೋ ಒಪಿನಿಯನ್ ಆಗಿದೆ. ಮತ್ತು ನಾನು ಎಷ್ಟು ಬುಕ್ಸ್ಗಳನ್ನು ಓದಿರುವೆ, ರಿಸರ್ಚನ್ನು ಮಾಡ್ತಾ ಇರುವೆ, ಮತ್ತು ಈಗ ನಾನು PG ಡಿಪ್ಲೊಮಾ ಇನ್ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಆ್ಯಂಡ್ ಸೇಫ್ ಯೋಗ ಟ್ರೈನಿಂಗ್ ಆ್ಯಂಡ್ ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಸ್ಟಡಿ ಮಾಡ್ತಾ ಇರುವೆ. ಸೊ ಅದರ ಬೇಸಸ್ ಮೇಲೆ ನಾನು ಹೇಳಿರುವೆ. ನೀವು ಕೂಡ ಸ್ವಂತ ಸ್ಟಡಿ ಮಾಡಿ, ಗೊತ್ತಾಗತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.